ಹಲೋ ಎವ್ರಿವಾನ್, ಎಲ್ಲರೂ ಹೆಂಗಿದ್ದೀರಾ? ಲಾಸ್ಟ್ ವಿಡಿಯೋದಲ್ಲಿ ಥೈರಾಯ್ಡ್ ಬಗ್ಗೆ, ಥೈರಾಯ್ಡ್ನ ನ್ಯೂಟ್ರಿಷನಿಂದ ಹೆಂಗೆ ಸಾಲ್ವ್ ಮಾಡೋಕ್ಕಾಗುತ್ತೆ ಅಂತ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತು ನ್ಯೂಟ್ರಿಷನ್ ಫುಡ್ಸು ಯಾವ್ದ್ಯಾವ್ದೈತೆ, ಮನೆ ಫುಡ್ಸ್ ಯಾವ್ದ್ಯಾವ್ದು ತೊಗೊಂಡ್ರೆ ಹೆಲ್ಪ್ಫುಲ್ ಆಗಿರುತ್ತೆ ಈ ಥೈರಾಯ್ಡ್ ಪ್ರಾಬ್ಲಮ್ಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. 7 ಬೆಸ್ಟ್ ಆದ ಒಳ್ಳೆ ಫುಡ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ನೀವು ಥೈರಾಯ್ಡ್ ಐತೆ ಅಂದರೆ ಫಸ್ಟು ಆಯಿಲ್ ಫುಡ್ನ ಕಮ್ಮಿ ಮಾಡಬೇಕು. ಆಯಿಲ್ ಫುಡ್ನ ಯಾವ ಥರ ಅಂದರೆ ರೀಫಂಡ್ ಆಯಿಲ್ ಫುಡ್ನ ನೀವು ತುಂಬಾ ಕಮ್ಮಿ ಮಾಡಿ. ಈ ಜಂಕ್ ಫುಡ್ಸ್, ಶುಗರ್ ಇರೋ ಫುಡ್ಡು, ಕೇಕ್ಸು ಆ ಥರ ತಿನ್ನಕ್ಕೆ ಹೋಗ್ಬೇಡಿ. ಕಾಫಿ ಆ ಥರ ಎಲ್ಲ ಕುಡಿಯೋಕೆ ಹೋಗ್ಬೇಡಿ. ಥೈರಾಯ್ಡ್ ಇರೋರು ಏನು ಮಾಡ್ತೀರಾ ಅಂದರೆ ಗ್ರೀನ್ ಟೀನ ಕುಡಿತೀರಾ, ಬಟ್ ಅದ್ರಲ್ಲಿ ಸ್ವಲ್ಪ ಕೆಫೈನ್ ಜಾಸ್ತಿ ಇರುತ್ತೆ. ನೀವು ಗ್ರೀನ್ ಟೀ ಬದಲು ಅಫ್ರೆಶ್ನ ತಗೊಳ್ಳಿ. ಅಫ್ರೆಶ್ ಅಲ್ಲಿ ನಿಮಗೆ ತುಂಬಾ ಕೆಫೇನ್ ಇಲ್ಲ, ನ್ಯಾಚುರಲ್ ಕೆಫೇನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ಕುಡಿದ್ದಾರೆ. ಅಂಡ್ ಇದ್ರಲ್ಲೂ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಐತೆ. ಫಸ್ಟ್ ಒನ್ ಏನಂದ್ರೆ ಪಂಪ್ಕಿನ್ ಸೀಡ್ಸ್. ಪಂಪ್ಕಿನ್ ಸೀಡ್ಸ್ ನ ತಗೊಳ್ಳಿ. ಇದರಲ್ಲಿ ರಿಚ್ ಇನ್ ಜಿಂಕ್ ಅಂತ ಹೇಳ್ತಾರೆ. ಜಿಂಕ್ ನಮಗೆ ಥೈರಾಯ್ಡ್ ಹಾರ್ಮೋನ್ಸ್ ಗೆ ಸಪೋರ್ಟ್ ಮಾಡಿ ಕೊಡುತ್ತೆ. ಸೆಕೆಂಡ್ ಒನ್ ಏನಂದ್ರೆ ಆಪಲ್. ಆಪಲ್ ನೀವು ತಗೊಳ್ಳೋವಾಗ ಫೈಬರ್ ಸ್ವಲ್ಪ ಸಿಗುತ್ತೆ, ನಿಮ್ ಬಾಡಿಗೆ ಕ್ಲಿಯರ್ ಆದ ಥೈರಾಯ್ಡ್ ಫಂಕ್ಷನ್ ಗೆ ಹೆಲ್ಪ್ ಮಾಡುತ್ತೆ. ಥರ್ಡ್ ಒನ್ ಏನಂದ್ರೆ ಯೋಗರ್ಟ್. ಯೋಗರ್ಟ್ ಅಲ್ಲಿ ವಿಟಮಿನ್ ಡಿ ಐತೆ, ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ನ ಸಪೋರ್ಟ್ ಮಾಡಕ್ಕೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಫೋರ್ತ್ ಫುಡ್ ಏನಂದ್ರೆ ರೆಡ್ ಮೀಟ್ ತಗೊಳ್ಳಿ. ರೆಡ್ ಮೀಟ್ ಅಲ್ಲಿ ತುಂಬಾನೇ ಪ್ರೋಟೀನ್ ಐತೆ. ಆ ಪ್ರೋಟೀನ್ ನಿಮ್ಗೆ ಥೈರಾಯ್ಡ್ ಗ್ಲ್ಯಾಂಡ್ ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಫಿಫ್ತ್ ಒನ್ ಏನಂದ್ರೆ ಫಿಶ್. ಫಿಶ್ ಇಂದ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಒಮೆಗಾ 3 ಸಿಗುತ್ತೆ. ನಾವು ಡೈಲಿ ಫಿಶ್ ತಗೊಳಕ್ಕಾಗಲ್ಲ, ಅದಕ್ಕೆ ಅರ್ಬಲ್ ಲೈಫ್ ಅಲ್ಲಿ ಅರ್ಬಲ್ ಲೈಫ್ ಲೈನ್ ಅಂತ ಒಮೆಗಾ 3 ನ ರಿಚ್ ಗುಡ್ ಫ್ಯಾಟ್ ಇಂದ ಮಾಡ್ಕೊಟ್ಟವ್ರೆ. ಸಿಕ್ಸ್ತ್ ಒನ್ ಏನಂದ್ರೆ ಬೆರೀಸ್. ಬೆರೀಸ್ ಅಂದ್ರೆ ಸ್ಟ್ರಾಬೆರಿ, ಬ್ಲೂಬೆರಿ, ರಾಸ್ಬೆರಿ ಆ ತರ ಫುಡ್ ನ ತಗೊಳ್ಳಿ. ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ T3 T4 ನ ಸಪ್ಲೈ ಮಾಡಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡ್ ಸೆವೆಂತ್ ಅಂತ ಏನಂದ್ರೆ ಸ್ಪ್ಯಾನಿಶ್. ಸ್ಪ್ಯಾನಿಶ್ ಅಂದ್ರೆ ಪಾಲಕ್ ಸೊಪ್ಪು ಅಂತ ಕರೀತಾರೆ. ಪಾಲಕ್ ಸೊಪ್ಪನ್ನ ಡೇ ಟು ಡೇ ಸ್ವಲ್ಪ ತಿನ್ನಕ್ ಅಭ್ಯಾಸ ಮಾಡ್ಕೊಳ್ಳಿ. ಸ್ವಲ್ಪ ಜನಕ್ಕೆ ಈ ಥೈರಾಯ್ಡ್ ಗ್ಲ್ಯಾಂಡ್ ಸ್ವಲ್ಪ ಪೇನ್ ಆಗೋ ತರ ಫೀಲ್ ಇರುತ್ತೆ, ಆಗ ನೀವು ಸ್ಪ್ಯಾನಿಶ್ ನ ತಗೊಳ್ಳುವಾಗ ಕ್ಲಿಯರ್ ಆಗಕ್ಕೆ ತುಂಬಾನೇ ಚಾನ್ಸ್ ಐತೆ. ನೀವು ಯಾವ ಫುಡ್ನೆಲ್ಲ ತಿನ್ಬಾರ್ದು ಅಂದ್ರೆ ಚಾಕ್ಲೇಟ್, ಕೆಫೈನ್, ಫಾಸ್ಟ್ ಫುಡ್ ಅಂಡ್ ಫ್ರೈಡ್ ಐಟಮ್ಸ್ ನ ತಿನ್ನಕ್ ಹೋಗ್ಬೇಡಿ. ಅಂಡ್ ಬ್ರೆಡ್ ನಾನು ತಿನ್ನಕ್ ಹೋಗ್ಬೇಡಿ. ಥೈರಾಯ್ಡ್ ಅಲ್ಲಿ ಇರುವಾಗ, ಥೈರಾಯ್ಡ್ ಪ್ರಾಬ್ಲಮ್ ಇಂದ ಸಫರ್ ಆಗುವಾಗ ಚಾಕ್ಲೇಟ್ ನ ಮಾತ್ರ ತಿನ್ನಕ್ಕೆ ಹೋಗ್ಬೇಡಿ, ಅದು ತುಂಬಾನೇ ಡೇಂಜರ್ ಆಗುತ್ತೆ. ನಾನು ಹೆಲ್ತಿಯಾಗಿ ಲೈಫ್ ಸ್ಟೈಲ್ ನ ಲೀಡ್ ಮಾಡಬೇಕು, ನಾನು ಹೆಲ್ತಿ ಆಗಿರ್ಬೇಕು, ನನ್ನ ಡಯಟ್ ಪ್ಲಾನ್ಸ್ ಎಲ್ಲ ಬೇಕು, ನನ್ಗೊಂದು ವೆಲ್ನೆಸ್ ಕೋಚ್ ಬೇಕು ಅಂದ್ರೆ ಡಿಸ್ಪ್ಲೇ ಕಾಣಿಸೋ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡಿ ಗೈಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಮರಿದಲ್ಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ viewers, bye bye, have a nice day.